ದರ್ಶನ್ ಸೇರಿ 4 ಆರೋಪಿಗಳ ಕಸ್ಟಡಿ ವಿಸ್ತರಣೆಯನ್ನ ಈಗಾಗಲೇ ಮಾಡಲಾಗಿದೆ. ಡಿ ಗ್ಯಾಂಗ್ಗೆ ಮತ್ತೆರಡು ದಿನ ಪೊಲೀಸರು ಈಗ ವಿಚಾರಣೆಯನ್ನ ಮಾಡ್ತಾರೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಕೆಲವೊಂದಿಷ್ಟು ವಿವರಗಳು ಬರ್ತಾ ಇದೆ. ದರ್ಶನ್, ಧನರಾಜ್, ವಿನಯ್, ಪ್ರದೋಷ್ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಹೇಳೋದಾದ್ರೆ ಈ 4ರನ್ನು ಮಾತ್ರ ಕಸ್ಟಡಿಗೆ ಕೇಳೋದಕ್ಕೆ ಪ್ರಮುಖ ಕಾರಣ ಇದೆ. ಸುಮಾರು 7 ಕಾರಣ ಇದೆ. ಇನ್ಫ್ಯಾಕ್ಟ್ 3ನೇ ಬಾರಿ ದರ್ಶನ್ರನ್ನ ಕಸ್ಟಡಿಗೆ ಪಡೆದಿರುವಂತಹ ಪೊಲೀಸರು ಇದುವರೆಗೂ ಕೂಡ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ತನಿಖೆಗೆ ಎನ್ನುವಂಥ ಮಾಹಿತಿನೂ ಕೂಡ ಇದೆ. ಕಸ್ಟಡಿಗೆ ಪಡೆಯಲು ಪೊಲೀಸರು ಕೊಟ್ಟಿದ್ದಂಥ 7 ಕಾರಣ. ಆ ಕಾರಣಗಳು ಏನು? A2 ದರ್ಶನ್, A9 ಧನರಾಜ್ ತನಿಖೆಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಈಗಾಗಲೇ ಪೊಲೀಸರು ಹೇಳಿದ್ದಾರೆ. ಹಾಗೆ A10 ವಿನಯ್ ಮತ್ತು A14 ಪ್ರದೋಷ್ ಕೂಡ ತನಿಖೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. 4ರು ತನಿಖೆಗೆ ಸ್ಪಂದಿಸದೆ ಕೆಲ ವಿಚಾರಗಳನ್ನು ಮರೆಮಾಚ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಅನ್ನುವಂಥ ವಿಚಾರಗಳೀಗ ಕೋರ್ಟ್ಗೆ ಹೇಳಲಾಗಿದ್ದಾರೆ. ಇನ್ಫ್ಯಾಕ್ಟ್ ಹೆಚ್ಚಿನ ವಿವರಣೆಗೆ 4ರು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಈಗಾಗಲೇ ಹೇಳಲಾಗಿದೆ. ಇನ್ಫ್ಯಾಕ್ಟ್ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದೆ. ದರ್ಶನ್ ಮನೆಯಿಂದ 37,40,000 ವಶಕ್ಕೆ ಪಡೆಯಲಾಗಿದೆ. ಪತ್ನಿ ಮನೆಯಿಂದ ಸಹ 3 ಲಕ್ಷ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇದರ ಹಣದ ವಿವರವನ್ನು ಕೂಡ ಬೇಕಲ್ಲ, ಅದೂ ಒಂದು ಕಾರಣ. ವಶಪಡಿಸಿಕೊಳ್ಳುವಂಥ ಹಣದ ಮೂಲದ ಬಗ್ಗೆ ತನಿಖೆ ಆಗಬೇಕಾಗಿದೆ. ಈ ಕಾರಣಕ್ಕೋಸ್ಕರ ಇವರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿ. ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹತ್ಯೆ ಬಳಿಕ ನಟ ದರ್ಶನ್ ಜೊತೆಗೆ ಕೆಲ ವ್ಯಕ್ತಿಗಳು ಸಂಪರ್ಕದಲ್ಲಿದ್ದರು. ಅವ್ರು ಯಾರು? ಅವರನ್ನು ಕೂಡ ತನಿಖೆ ಮಾಡಬೇಕಾಗತ್ತೆ. ವ್ಯಕ್ತಿಗಳನ್ನು ಸಂಪರ್ಕಿಸಿದಂಥ ಉದ್ದೇಶ, ಕಾರಣ ಇದೆಲ್ಲವನ್ನು ಕೂಡ ತಿಳ್ಕೋಬೇಕಾಗಿದೆ. ದರ್ಶನ್ ಯಾರು ಸಂಪರ್ಕಿಸಿದ್ರಲ್ಲ ಅವರನ್ನು ಕರೆಸಿ ವಿಚಾರಣೆ ನಡೆಸಬೇಕಾಗಿದೆ. ಈ ಕಾರಣಕ್ಕೋಸ್ಕರ ನಮಗೆ ಪೊಲೀಸ್ ಕಸ್ಟಡಿಗೆ ದರ್ಶನ್ ಮತ್ತು ಇತರನ್ನ ಕೊಡಬೇಕು ಅಂತ ಹೇಳಲಾಗಿದೆ. ಹಾಗೆ ದರ್ಶನ್ ಉಪಸ್ಥಿತಿಯಲ್ಲೇ ಮುಖಾಮುಖಿಯಾಗಿ ವಿಚಾರಣೆ ಮಾಡಬೇಕು ಇವರೆಲ್ಲರನ್ನು ಕೂಡ. 4ನೇ ಆರೋಪಿ ಪ್ರದೋಷ್ ಸಾಕ್ಷ್ಯ ನಾಶದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದಾನಾತ. ಪ್ರದೋಷ್ ಪೊಲೀಸರ ತನಿಖೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಆತನೇ ಇಲ್ಲಿ ಮುಖ್ಯ ಪಾತ್ರಧಾರಿಯಾಗಿದ್ದಾರೆ. ಮತ್ತಷ್ಟು ವಿಚಾರಣೆ ಮಾಡೋದಕ್ಕೆ ಪ್ರದೋಷ್ ಕಸ್ಟಡಿಗೆ ಕೊಡಬೇಕಾಗಿದೆ ಅನ್ನುವಂಥ ಮನವಿಯನ್ನು ಕೂಡ ಪೊಲೀಸರು ನ್ಯಾಯಾಲಯಕ್ಕೆ ಮಾಡಿದ್ರು. ಹಾಗೆಯೇ 9ನೇ ಆರೋಪಿ ಧನರಾಜ್ ಎಲೆಕ್ಟ್ರಿಕ್ ಚಾರ್ಜ್ ಖರೀದಿ ಮಾಡಿದ್ದ. ಎಲೆಕ್ಟ್ರಿಕ್ ಚಾರ್ಜ್ ಖರೀದಿ ಮೂಲದ ಬಗ್ಗೆ A9 ಸರಿಯಾಗಿ ತಿಳಿಸ್ತಾ ಇಲ್ಲ. ಆತ ಎಲ್ಲಿಂದ ಏನಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇಲ್ಲ. ಧನರಾಜ್ ಬೇರೆ ವ್ಯಕ್ತಿಗಳ ಜೊತೆಗೆ ಶೆಡ್ಗೆ ಬಂದಿದ್ದಾರೆ. ಹೀಗಾಗಿ ಅದರ ವಿವರ ಕೂಡ ಪಡಿಬೇಕಾಗಿದೆ. ಶೆಡ್ಗೆ ಬಂದು ಹೋದಂಥ ವಿವರಗಳ ಬಗ್ಗೆ ಇನ್ನಷ್ಟು ವಿಚಾರಣೆ ನಡೆಸಬೇಕಾಗಿದೆ ಅನ್ನುವಂಥ ಕಾರಣಗಳನ್ನು ಕೂಡ ಕೊಡ್ತಾರೆ. ಇನ್ನು 6ನೇ ಕಾರಣ, 10ನೇ ಆರೋಪಿ ವಿನಯ್ ಮೊಬೈಲ್ನಲ್ಲಿ ಮುಖ್ಯವಾದಂಥ ಸಾಕ್ಷ್ಯ ಸಿಕ್ಕಿದೆ. ಅದನ್ನು ಕಳಿಸಿದ್ದವರು ಯಾರು? ಅದರ ಬಗ್ಗೆ ವಿಚಾರಣೆ ನಡೆಸಬೇಕಾಗಿದೆ. ವಿಚಾರಣೆ ಹಂತದಲ್ಲಿರುವಂಥ ಹಿನ್ನೆಲೆ ಇನ್ನಷ್ಟು ದಿನ ಬೇಕಾಗುತ್ತೆ. ಹೀಗಾಗಿ ಮತ್ತೆ ಅವರನ್ನು ಕಸ್ಟಡಿ ಕೊಡಬೇಕು ಅಂತ ಕೇಳಿದ್ದಾರೆ. ಕೊಲೆ ನಡೆದ ಸಮಯದಲ್ಲಿ ಶೆಡ್ನಲ್ಲಿದ್ದಂಥ ವ್ಯಕ್ತಿಗಳಿಗೆ ಆರೋಪಿಗಳಿಂದ ಸಾಕ್ಷ್ಯ ಹೇಳದಂತೆ ಬೆದರಿಕೆ ಹಾಕಲಾಗಿದೆ, ಆಮಿಷ ಒಡ್ಡಲಾಗಿದೆ. ಆ ಅನಾಮಿಕರಿಗೂ ಆರೋಪಿಗಳಿಗೂ ಇರೋ ನಂಟಿನ ಬಗ್ಗೆ ವಿಚಾರಣೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕಸ್ಟಡಿ ಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಕಾರಣಗಳ ಆಧಾರದ ಮೇಲೆ ಈಗ ನ್ಯಾಯಾಲಯ 2 ದಿನಗಳ ಕಾಲ ದರ್ಶನ್ ಸೇರಿದಂತೆ ಇತರರನ್ನ ಈಗ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗುತ್ತೆ. ಕಿರಣ್, ಈಗಾಗಲೇ ವಿವರವಾಗಿ ಕೆಲವೊಂದಿಷ್ಟು ಕಾರಣಗಳನ್ನು ಈಗಾಗಲೇ ನೀಡಿದ್ದಾರೆ. ಅಫ್ಕೋರ್ಸ್ ಇಲ್ಲಿ ಒಂದಿಷ್ಟು ಡೀಟೇಲ್ಗೋಸ್ಕರ ಕೇಳ್ತಾ ಇದ್ದೀನಿ. ಕೆಲವೊಂದಿಷ್ಟು ಅನುಮಾನಗಳು ತುಂಬ ದಟ್ಟವಾಗಿದೆ. ಪ್ರಮುಖವಾಗಿ ಈ ಪ್ರದೋಷ್ ಸಾಕ್ಷ್ಯ ನಾಶ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದ. ಅದರ ಜೊತೆಗೆ ದರ್ಶನ್ ಅವರಿಗೆ ಇದ್ದಂಥ ಈ 37 ಲಕ್ಷದ ಮೂಲ ಅದನ್ನು ಹುಡುಕಬೇಕಾಗಿದೆ. ಈ 2 ದಿನಗಳ ಅವಧಿ ಸಾಕಾಗತ್ತಾ? ಈ ಎಲ್ಲ 2 ದಿನಗಳ ಅವಧಿಯಲ್ಲಿ ಇಷ್ಟೊಂದು ವಿಚಾರಗಳಿದೆ. ಅಂದರೆ ಒಂದು ಕಡೆಗೆ ಮೊಬೈಲ್ನಲ್ಲಿ ಪ್ರಮುಖ ಸಾಕ್ಷ್ಯ ಕೂಡ ಸಿಕ್ಕಿದೆ, ವಿನಯ್ನ ಮೊಬೈಲ್ನಲ್ಲಿ. ಅದನ್ನು ಕೂಡ ವಿಚಾರಣೆ ಮಾಡಬೇಕಾಗಿದೆ. ಹೀಗಾಗಿ ಕೋರ್ಟ್ಗೆ ಯಾವ ರೀತಿ ಮನವರಿಕೆ ಮಾಡಿಕೊಳ್ಳಾಯಿತು? ಪ್ರಮೋದ್, ಮುಖ್ಯವಾಗಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಅಂದರೆ ನಾಳೆಗೆ ಆದರೆ 12 ದಿನಗಳ ಕಾಲ ಅವರು ಪೊಲೀಸರ ಕಸ್ಟಡಿಯಲ್ಲಿ ಇದ್ದಂಗೆ ಆಗುತ್ತೆ. ದರ್ಶನ್ ಮತ್ತು ಆತನ ಜೊತೆಲಿದ್ದವರು ಫಸ್ಟು ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. 6 ದಿನಗಳ ಕಾಲ ಕಸ್ಟಡಿ ತೊಗೋತಾರೆ. 1 ಡೇ ಬಿಫೋರೇ ಪ್ರೊಡ್ಯೂಸ್ ಮಾಡಿ ಮತ್ತೆ 5 ದಿನಗಳ ಕಾಲ ತೊಗೋತಾರೆ. ನೆನ್ನೆಗೆ 10 ದಿನ ಮುಗಿದೋಯ್ತು. ಈ ಒಂದು ಪ್ರಕರಣದಲ್ಲಿ ಅಂದರೆ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ತೊಗೊಳಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇದನ್ನು ಪೊಲೀಸರು ಕೆಲವೊಂದಷ್ಟು ವಿಚಾರಗಳಿಗೆ ಬೇಕಾಗಿರೋದ್ರಿಂದ ಕೋರ್ಟ್ಗೆ ನಿನ್ನೆ ರಿಮ್ಯಾಂಡ್ ಅಪ್ಲಿಕೇಶನ್ ಕೂಡ ಏನಕ್ಕೆ ನಮಗೆ ಈ ಒಂದು ಅಕ್ಯೂಸ್ಗಳು ಮತ್ತೆ ವಿಚಾರಣೆಗೆ ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಮುಖ್ಯವಾಗಿ 13 ಜನ ಅಂದರೆ ಫಸ್ಟ್ ಡೇ ಅರೆಸ್ಟ್ ಮಾಡಿದ್ದಾರೆ. 13 ಜನದಲ್ಲಿ ಈಗ 4 ಜನನ ಮತ್ತೆ ಕಸ್ಟಡಿ ತೊಗೊಂಡೆ. ಮುಖ್ಯವಾಗಿ ಅದು ದರ್ಶನ್ ಇರ್ಬೋದು, ಧನರಾಜ್ ಇರ್ಬೋದು, ಜೊತೆಗೆ ವಿನಯ್ ಇರ್ಬೋದು, ಮತ್ತು ಪ್ರದೋಷ್ ಇರ್ಬೋದು. ಈಗ ದರ್ಶನನ್ನು ಕೂಡ ಕೆಲವೊಂದು ವಿಚಾರಗಳು, ಮುಖ್ಯವಾಗಿ ಆತನ ಮನೆಯಲ್ಲಿ 37 ಲಕ್ಷ ಏನು ಸಿಗ್ತಾ ಅದ್ರ ಬಗ್ಗೆನೂ ಕೂಡ ಅವರು ಹೇಳಿಕೆಯನ್ನು ಕೊಡಬೇಕಾಯ್ತು. ಅದಲ್ಲದೆ ಆತ ಸೋಮವಾರ ಅಂದರೆ ಈ ಒಂದು ಘಟನೆ ಆಗಿರೋ ಒಂದು ಶನಿವಾರ, ಸೋಮವಾರ ಮೈಸೂರಿಗೆ ಹೋಗ್ತಾನೆ. ಮೈಸೂರಲ್ಲಿ ಆತ ಸಾಕಷ್ಟು ಜನಕ್ಕೆ ಕಮ್ಯುನಿಕೇಟ್ ಮಾಡ್ತಾನೆ. ಅಂದರೆ
ಅವನ ಮೊಬೈಲ್ಗೆ ಬಂದಿರೋ ಫೋನ್ ಕಾಲ್ಸ್ ಇರ್ಬೋದು, ಇವನು ಮಾಡಿರೋ ಅಂದರೆ ಈ ಒಂದು ಕೇಸಿನ ಎಸ್ಕೇಪ್ ಆಗೋಕ್ಕೆ ಅಥವಾ ಈ ಕೇಸಿಗೆ ನನಗೂ ಅದಕ್ಕೂ ಸಂಬಂಧವಿಲ್ಲ ಅದರಿಂದ ಹೊರಗಡೆ ಬರೋಕ್ಕೆ ಏನೆಲ್ಲ ಬೇರೆ ಬೇರೆ ಥರ ಅದು ರಾಜಕಾರಣಿಗಳಿಗೆ ಕರೆ ಮಾಡಿರೋರ್ಬೋದು, ಬೇರೆ ಬೇರೆ ಉದ್ಯಮಿಗಳಿಗೂ ಕೂಡ ಸರ್ಕಾರದ ಮೇಲೆ ಒತ್ತಡ ಏರೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿರೋದು, ಆತನಿಗೆ ಫೋನ್ ಕಾಲ್ಸು ಫೋನ್ ಇವನು ಮಾಡಿರೋದು ಅವ್ರನ್ನೆಲ್ಲರೂ ಕೂಡ ಅದೆಲ್ಲವೂ ಕೂಡ ಪೊಲೀಸರಿಗೆ ಸಿಕ್ಕಿರೋದ್ರಿಂದ ಬಹುಶಃ ಅವ್ರನ್ನೂ ಕೂಡ ಕರೆಸಿ ಮುಖಾಮುಖಿ ಒಂದು ಇಂಟ್ರಾಗೇಷನ್ ಇವತ್ತು ಮತ್ತು ನಾಳೆ ಸಂಜೆ 5 ಗಂಟೆವರೆಗೂ ಕೂಡ ಪೊಲೀಸರಿಗೆ ಟೈಮ್ ಇದೆ. ಆ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಇನ್ನೊಂದು ಕಡೆ ವಿನಯ್ ಮೊಬೈಲ್ನಲ್ಲಿ ಭಾಳ ಇಂಪಾರ್ಟೆಂಟು ಒಂದು ವಿಡಿಯೋ ಇದೆ. ಆತನಿಗೆ ವಿಡಿಯೋ ಕಳಿಸಿದವ್ರು ಯಾರು ಅನ್ನೋದನ್ನು ಕೂಡ ಭಾಳ ಪ್ರಮುಖವಾಗಿರೋದು. ಆ ವಿಡಿಯೋನೇ ಇಡೀ ಈ ಒಂದು ಕೇಸ್ಗೆ ಹೊಸ ಟ್ವಿಸ್ಟನ್ನು ಕೂಡ ಕೊಡುವಂಥದ್ದಿದೆ. ಹಾಗಾಗಿ ಆ ವಿಡಿಯೋ ಈಗಾಗಲೇ ಪೊಲೀಸರಿಗಿದೆ, ಆದರೆ ಯಾರು ಕಳಿಸಿದ್ದು ಏನು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಾಗಿದೆ. ಅದಲ್ಲದೆ ಪ್ರದೋಷ್ ಕೂಡ ಸಾಕಷ್ಟು ಸಾಕ್ಷಿಗಳನ್ನ ಕೂಡ ಅಂದರೆ ಡೇ 1ಇಂದನೂ ಕೂಡ ಆತ ದರ್ಶನ್ ಇನ್ಸ್ಟ್ರಕ್ಷನ್ಸಲ್ಲಿ ಸಾಕಷ್ಟು ಸಾಕ್ಷಿಗಳನ್ನೂ ಕೂಡ ಆತ ಎವಿಡೆನ್ಸನ್ನು ಕೂಡ ಅದನ್ನು ಮರೆಮಾಚಕ್ಕೆ ಪೊಲೀಸರ ತನಿಖೆಯನ್ನೇ ದಿಕ್ಕು ತಪ್ಪಿಸೋಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟ. ಒಂದು ಕಡೆ ಪೊಲೀಸರನ್ನು ತನಿಖೆಗೆ ಇಳಿದ ತಕ್ಷಣ ಅವ್ರನ್ನ ಫಾಲೋ ಮಾಡೋಕ್ಕೆ ಒಂದು ಟೀಮ್ನೂ ಕೂಡ ಅರೇಂಜ್ ಮಾಡಿದ್ದ. ಜೊತೆಗೆ ಅದಲ್ಲದಲ್ಲೂ ಕೂಡ ಕೆಲವೊಂದಷ್ಟು ಸರೆಂಡರ್ ಆಗೋಕ್ಕೂ ಕೂಡ ಮಾಡಿದೆ. ಆತ ಸಾಕಷ್ಟು ಮ್ಯಾನೇಜ್ ಮಾಡಿದೆ. ಸಾಕಷ್ಟು ವಿಚಾರಗಳು ಕೂಡ ಆತನ ಬಾಯಿಂದ ಪೊಲೀಸರಿಗೆ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಆತನಿಂದ ಕೆಲವು ಉತ್ತರಗಳು ಬೇಕಾಗಿದೆ. ಯಾಕೆಂದರೆ ಎಲ್ಲವೂ ಕೂಡ ಈಗಾಗಲೇ ಸುಮಾರು 138 ಎವಿಡೆನ್ಸ್ಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದ್ರು ಈ ಪ್ರಕರಣದಲ್ಲಿ. ಇನ್ನೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಅವ್ರಿಗೆ ಸಿಗಬೇಕಾಗಿದೆ. ಹಾಗಾಗಿ ಇವತ್ತು ನಾಳೆ ಅವ್ರನ್ನ ಅದೇ ನಿನ್ನೆ ನೈಟಿಂದನೇ ಕೂಡ ಶುರು ಹಚ್ಕೊಂಡಿದ್ದಾರೆ. ಅವರ ಪ್ರಶ್ನೆಗಳಿಗೆ ಮೇಲಿಂದ ಮೇಲೆ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟಿದ್ದಕ್ಕೆ ಮರು ಪ್ರಶ್ನೆಯನ್ನು ಕೇಳುವಂಥದ್ದು, ಕೆಲವೊಂದು ಸಾಕ್ಷಿಗಳನ್ನ ಮುಂದೆ ಇಟ್ಕೆ ಅವ್ರನ್ನ ಮತ್ತೆ ಪ್ರಶ್ನೆ ಮಾಡುವಂಥದ್ದು. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು. ಆಮೇಲೆ ಈ ಒಂದು ವಿಚಾರವಾಗಿ ಇದಲ್ದಲ್ಲೂ ಕೂಡ ಧನರಾಜನು ಕೂಡ ಅವನು ಕೂಡ ಬೇಕಾಗಿದೆ. ಯಾಕೆಂದರೆ ನೀವು 13 ಜನದಲ್ಲಿ ಯಾರಿಗೆ ಇಂಪಾರ್ಟೆಂಟ್, ಯಾರು ಈ ಒಂದು ಕಂಪ್ಲೀಟಲ್ಲಿ ಕಾನ್ಸ್ಪರೆನ್ಸಿ ಮಾಡಿದವರು, ಎವಿಡೆನ್ಸನ್ನು ಟ್ಯಾಂಪರ್ ಮಾಡೋಕ್ಕೆ ಹೋಗಿದ್ದವರು, ಬೇರೆ ಬೇರೆ ಕಾರಣಗಳಿಗೆ ಈ ಉತ್ತರವನ್ನು ಅವರಿಂದ ಸಿಗದೇ ಇದ್ದ ಕಾರಣ ಅವ್ರು ಮಾತ್ರ ಪರ್ಟಿಕ್ಯುಲರ್ ತೊಗೊಂಡಿದ್ದಾರೆ. ಇನ್ನು ಪವಿತ್ರ ಗೌಡ ಮತ್ತು ಉಳಿದವ್ರನ್ನೆಲ್ಲರೂ ಕೂಡ ನಿನ್ನೆ ಪರಪ್ಪನಗರಕ್ಕೆ ಜೈಲು ಕಳಿಸಿದ್ದಾರೆ. ಯಾಕೆಂದರೆ ಅವರಿಂದ ಇನ್ಯಾವುದೇ ರೀತಿಯ ಮಾಹಿತಿ ಇಲ್ಲ, ಎಲ್ಲ ರೀತಿಯಲ್ಲ ಎಕ್ಸ್ಟ್ರಾಕ್ಟನ್ನು ಪೊಲೀಸರು ಮಾಡಿಬಿಟ್ಟಿದ್ದಾರೆ. ಇನ್ನು ಉಳ್ಕೊಂಡಿರೋ 4 ಜನದ ಕೆಲವೊಂದು ಪ್ರಶ್ನೆಗಳಿಗೆ ಅವನು ಆತ ಹೇಳೋದು ಒಂದು, ಈತ ಹೇಳೋದೊಂದು, ಈ ರೀತಿ ಇರೋದ್ರಿಂದ ಕೊನೆ ಇದು ಫೈನಲ್ ಫಿನಿಶ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವತ್ತು ನಾಳೆಗೆ ಮತ್ತೆ ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ ಚಾನ್ಸಸ್ ಬಹಳ ಕಮ್ಮಿ ಇದೆ. ಹಾಗಾಗಿ ಇವತ್ತು ಮತ್ತೆ ನಾಳೆದಲ್ಲಿ ಏನೇನು ಪ್ರಶ್ನೆಗಳಿಗೆ ಡೌಟ್ ಇದೆ ಅಥವಾ ಏನು ಪ್ರಶ್ನೆಗಳಿಗೆ ಉತ್ತರ ಬೇಕಾಯಿತು ಅದನ್ನ ತೆಗೆಯುವಂತ ಪ್ರಯತ್ನನ ಪೊಲೀಸರು ಇವತ್ತು ಮತ್ತೆ ನಾಳೆ ಮಾಡ್ತಾರೆ. ಪ್ರಮೋದ್, ಥ್ಯಾಂಕ್ ಯು ಕಿರಣ್ ಎಲ್ಲ ಮಾಹಿತಿಗಾಗಿ.